ಆಕ್ಚುಲಿ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ. ಏನ್ ಗಾದೆ ಗೊತ್ತಾ ಅದು? ಇರ್ಲಾದೆ ಇರುವೆ ಬಿಟ್ಕಣ್ಣಂತ. ಏನ್ ಹೇಳಿ? ಇರ್ಲಾದೆ ಇರುವೆ ಬಿಟ್ಕಣ್ಣಂತೆ. ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ 10 ರೂಪೀಸ್ ಮತ್ತು 20 ರೂಪೀಸ್ ಇನ್ನೂ ಬ್ಯಾನ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನಾನು ನಿಮ್ಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಹಾಗೆಯೇ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಗಾದೆ ಹೇಳಿದೆ, ಇರ್ಲಾರ್ದೆ ಇರುವೆ ಬಿಟ್ಕಣ್ಣಂತೆ ಅಂತ. ಈ ಗಾದೆ ಮಾತಿಗೆ ನಿಮಗೆ ಏನಕ್ಕೆ ನಾನು ಈ ಗಾದೆ ಹೇಳಿದೆ ಈ ವಿಡಿಯೋದಲ್ಲಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನಾನು ಡ್ಯೂಟಿ ಮುಗೀತು, ಶುಕ್ರವಾರ ಡ್ಯೂಟಿ ಮುಗಿದ್ಮೇಲೆ ಏನು ಮಾಡಿದೆ, ಊರಿಗೆ ಹೊರಡ್ಬೇಕಲ್ಲ. ಸೊ ಬುಕ್ ಏನೋ ಆಗಿತ್ತು. ಸೊ ಬುಕ್ ಮಾಡ್ಕೊಂಡಿದ್ದೆ ಊರಿಗೆ ಬರೋಕ್ಕೆ. ಸುಮ್ಮನೆ ಆಮೇಲೆ ಯಾಕಪ್ಪ ಬೇಕು ಆ ರಶಲ್ಲಿ. ಸೊ 1 ವೀಕ್ ಬಿಫೋರೇ ಟಿಕೆಟ್ನ ಬುಕ್ ಮಾಡಿದ್ದೆ. ನಾನು ಬ್ಯಾಂಕಿಂದ ನೋಡ್ಬೇಕಾದ್ರೆ ನನ್ನ ಹತ್ರ ನೋಟ್ ಇತ್ತು. ಅಂದರೆ ಅದೆಲ್ಲ ನಾನು ಪರ್ಸ್ ಯೂಸ್ ಮಾಡಲ್ಲ, ವ್ಯಾಲೆಟ್ ಯೂಸ್ ಮಾಡಲ್ಲ, ಸುಮ್ಮನೆ ಹಾಗಾಗಿ ಜೋಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದೇನಂತಂದರೆ ಮೇಲ್ಗಡೆ ನೀರು ಗೀರು ಬಿದ್ದಾಗ ಸೊ ಇಲ್ಲ ಸ್ವೆಟ್ಗೆ ಒಂದು ಸ್ವಲ್ಪ ಎಲ್ಲ ವೆಟ್ಟಾಗ್ಬಿಡುತ್ತೆ ನೋಟ್ ಅದು. ನಾನು ಇನ್ನೇನು ಮಾಡಲಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಬ್ಯಾಂಕಲ್ಲಿ ಇರೋದು. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡೆ. ಅದು ಕಾಯಿನ್ಗಳು ಇಸ್ಕೊಂಡೆ. ಅವ್ರು ನೋಡೋಕ್ಕೆಲ್ಲ ಪಳ ಅಂತ ಹೊಳಿತಾ ಇದೆ, ಗೋಲ್ಡ್ ಕಾಯಿನ್ ಥರ. ಸೊ ನಾನೇನು ಮಾಡಿದೆ, 20 ರೂಪೀಸ್ ಮತ್ತು 10 ರೂಪೀಸ್ ಕಾಯಿನ್ನ ಈಸ್ಕೊಂಡೆ. ಬಿಡು 20 ರೂಪೀಸ್ ಕಾಯಿನ್ ಯಾರು ನೋಡಿರಲ್ಲ ಮನೇಲಿ ಕೂಡ ತೋರ್ಸೋಣ ಅಂತೇಳಿ 20 ರೂಪೀಸ್ ಕಾಯಿನ್ನ ಈಸ್ಕೊಂಡೆ. ಅದನ್ನು ಹೇಳ್ತೀನಿ ನೆಕ್ಸ್ಟ್ ಏನಾಯಿತು ಅಂತ. ಸೊ 20 ರೂಪೀಸ್ ಕಾಯಿನ್ನ ಈಸ್ಕೊಂಡೆ. ಓಕೆ ಈಸ್ಕೊಂಡೆ. ಮತ್ತು ನಂತರ ಬೇರೆ ಕಾಯಿನ್ ಬಿಟ್ಟರೆ ಬೇರೆ ಅಮೌಂಟ್ ಇರಲಿಲ್ಲ. ನಾನೇನು ಮಾಡಿದೆ, ಹೊರಟೆ ವಾಟರ್ ಬಾಟಲ್ ತಗೊಳ್ಳೋಣ ಮರ್ತ್ಕೊಂಡೆ. ನಾನು ಬರ್ಬೇಕಾದ್ರೆ ನೆಕ್ಸ್ಟು ಇನ್ನು ಮಿಡಲ್ ವೇ ಹತ್ರ ಬಂದೆ. ಬರಬೇಕಾದ್ರೆ ಏನಾಯಿತು, ದಾಹ ಆಯಿತು. ಯಾವುದೋ ಹೋಟ್ಲ್ ಹತ್ರ ಸ್ಟಾಪ್ ಕೊಟ್ಟರು. ನಾನು ಹೋಟ್ಲ್ ಹತ್ರ ಹೋಗಿ ಕಾಯಿನ್ ಕೊಡ್ತಾ ಇದ್ದೀನಿ. ನಾನು 20 ರೂಪೀಸ್ ಕಾಯಿನ್ ಕೊಡ್ತಿರೋದು ನೋಡಿ ನಾನು ಯಾವುದೋ ಬೇರೆ ಗ್ರಹದಿಂದ ಬಂದಿದ್ದೀನಿ. ನಾನು ಏಲಿನ ಅನ್ಕೊಂಡ ಯಪ್ಪ ನಾನು ಆ ರೀತಿ ನೋಡ್ತಾ ಇದ್ದಾನೆ. ನನಗೆ ಶಾಕ್ ಆಗೋಯ್ತು. ಅಲ್ಲ ಮರೆ, ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ 20 ರೂಪೀಸ್ ಕಾಯಿನ್ ಪ್ರಿಂಟ್ ಆಗಿದೆ ಅಂತೇಳಿ. ಬ್ಯಾನ್ ಬಿಟ್ಬಿಡೋಣ. ಓಕೆ, ಅದು ಬ್ಯಾನ್ ಬಿಟ್ಬಿಡೋಣ. ಕಾಯಿನ್ ಬ್ಯಾನ್ ಆಗತ್ತಿಲ್ಲ ಅನ್ನೋದು ನೆಕ್ಸ್ಟ್ ಮಾತಾಡೋಣ. ನಾನು 20 ರೂಪೀಸ್ ಕಾಯಿನ್ ತಕೊಳ್ಳಿ ಅಂಕಲ್ ಅಂತ ಕೊಟ್ಟರೆ ಅವನು ನಾನು ಯಾವುದೋ ಬೇರೆ ಯಾವುದೋ ಮಂಗಳ ಗ್ರಹನೋ ಇಲ್ಲ ಗುರು ಗ್ರಹನೋ ಯಾವುದೋ ಇಲ್ಲ ಚಂದ್ರಲೋಕದಿಂದ ಬಂದಿರೋ ರೀತಿ ನೋಡ್ತಾ ಇದ್ದೀನಿ. ನಾನು ಯಾವುದೋ ಬೇರೆ ಗ್ರಹದಿಂದ ಇದನ್ನ ಪ್ರಿಂಟ್ ಮಾಡಿ ತಂದು ಕೊಟ್ಟಿದ್ದೀನಿ ಅನ್ನೋ ರೀತಿ. ನನಗಂತೂ ಈ ಕಡೆ ನಗ್ಬೇಕಾ ಅಳ್ಬೇಕು, ಇರೋದನ್ನ ಬ್ಯಾಂಕಲ್ಲಿ ಕೊಟ್ಟು ಬಂದಿದ್ದೀನಿ. ATM ಅಲ್ಲೂ ಕೂಡ ಡ್ರಾ ಮಾಡ್ಕೊಳ್ಳಿಲ್ಲ, ಟಿಕೆಟ್ ಆಯ್ತಲ್ಲ ಅಂತೇಳಿ. ಆಮೇಲೆ ಗೂಗಲ್ ಪೇ ಫೋನ್ ಪೇ ಟ್ರೈ ಮಾಡ್ತಿದ್ದೀನಿ. ನನ್ನ ಹಣೆ ಬರ ಮಾರಾಯ. ನಸೀಬು ಹೆಂಗ್ ಕೆಟ್ಟಾಗಿರುತ್ತೆ ಅಂದ್ರೆ ಒಂದೊಂದು ಟೈಮು ವರ್ಕ್ ಆಗ್ತಿಲ್ಲ. ನಾನು ಆ ಯಪ್ಪನ್ನ ಕನ್ವಿನ್ಸ್ ಮಾಡೋಷ್ಟಲ್ಲಿ ಸಾಕಾಗೋಯ್ತು ನನಗಂತ. ಪಿನ್ ಹೊಡಿತಾ ಇದ್ದೀನಿ, ಫೋನ್ ಪೇಲಿ ರಾಂಗ್ ಪಿನ್ ಅಂತ ಬರ್ತಿದೆ. ಆಮೇಲೆ ಅನ್ನಿಸ್ತು, ಒಂದು ಕಡೆ ಹೋದಾಗ ಎಮರ್ಜೆನ್ಸಿಗೆ ಅಂತೇಳಿ ಅಮೌಂಟ್ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇಟ್ಕೊಂಡಿದೆ, ಬಟ್ ಅದು ನನ್ನ ತಪ್ಪು. ನನಗೇನು ಗೊತ್ತು, ನಮ್ಮ ಸೊಸೈಟಿಗೂ ಕೂಡ ಗೊತ್ತಿರುತ್ತೆ ಇದು ಯಾವುದೋ ರೀತಿ ಬ್ಯಾನ್ ಆಗಿಲ್ಲ. ಸೊ ಇನ್ನೂ ಇದು ವ್ಯಾಲಿಡ್ ಇದೆ ಅಂತೇಳಿ ಅಂತ ನಮ್ಮ ಸೊಸೈಟಿಗೂ ಕೂಡ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಪ್ರಿಂಟ್ ಆಗಿರೋದೇ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ. ಮೇ ಬಿ ಏನು ಅಂದರೆ ಎಲ್ಲರೂ ಒಂದೇ ರೀತಿ ಇರಲ್ಲ. ಯಾಕಂತಂದರೆ ಈ 5 ಬೆರಳು ಇದೆಯಲ್ಲ, 5 ಬೆರಳು ಕೂಡ ಒಂದೇ ರೀತಿ ಇರಲ್ಲ. ಸರಿನಾ? ಈಗ ನೆಕ್ಸ್ಟು ಬ್ಯಾನ್ ವಿಷಯಕ್ಕೆ ಬರೋಣ. ಆ ನ್ಯೂಸು ಅದು ಯಾರು ಅಪ್ಸೂರೋ ನನಗಂತೂ ಗೊತ್ತಿಲ್ಲ. ಬ್ಯಾನ್ ಆಗಿದೆ ಏನದು 20 ರೂಪೀಸ್ ಮತ್ತು 10 ರೂಪೀಸ್ ಕಾಯಿನು ಬ್ಯಾನ್ ಆಗಿದೆ. 20 ರೂಪೀಸ್ ಕಾಯಿನ್ ಪ್ರಿಂಟ್ ಆಗಿರೋದು. ಈಗ ನೆಕ್ಸ್ಟ್ ಇನ್ನೆಲ್ಲಿ ಬ್ಯಾನ್ ಆಗೋಕ್ಕಾಗತ್ತದು? ಆ್ಯಕ್ಚುಲಿ 10 ರೂಪೀಸ್ ಮತ್ತು 20 ರೂಪೀಸ್ ಕಾಯಿನ್ ಇನ್ನೂ ಬ್ಯಾನ್ ಆಗಿಲ್ಲ. ಸರಿನಾ? ಅದು ಯಾರು ಅಪ್ಸಿದ್ರು ನ್ಯೂಸು ನನಗಂತೂ ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಏನಾದ್ರು 20 ಮತ್ತು 10 ರೂಪೀಸ್ ಕಾಯಿನ್ ಇದ್ದು ಅದನ್ನು ಬೇರೆ ಯಾರಾದರೂ ತಗೊಳ್ತಿಲ್ಲ ಅಂತಂದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಕಸ್ಮಾತ್ ಏನಾದ್ರು ನೀವು ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ ಹೋಯ್ತು ಅಂತಂದರೆ ಸಿವಿಯರ್ ಆ್ಯಕ್ಷನ್ ಇರುತ್ತೆ. ಯಾಕಂತಂದರೆ RBI ಆಗಲಿ ಇಲ್ಲ ಗೌರ್ಮೆಂಟಿಂದಾಗಲಿ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಆಗಲಿ ಇನ್ಫಾರ್ಮೇಷನ್ ಆಗಲಿ ಬಂದಿಲ್ಲ, ನಾವು 10 ರೂಪೀ ಕಾಯಿನು ಮತ್ತು 20 ರೂಪೀಸ್ ಕಾಯಿನ್ನ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತೇಳಿ. ಬಟ್ ಈ ವಿಚಾರನ ಯಾರು ಅಪ್ಸಿದ್ರು ನನಗಂತೂ ಗೊತ್ತಿಲ್ಲ. ಮಾತಾಡೋಣ ಅನ್ನಿಸ್ತು. ನನಗಾಗಿರೋ ಎಕ್ಸ್ಪೀರಿಯನ್ಸು ಮತ್ತು ನಿಮ್ಗಳಿಗೊಂದು ಸ್ವಲ್ಪ ವಿಷಯ ತಿಳಿಸೋಣ ಅಂತೇಳಿ ಈ ವಿಡಿಯೋ ಮಾಡಿದ್ದು. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೂಗಿ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ 10 ರೂಪೀಸ್ ಮತ್ತು 20 ರೂಪೀಸ್ ಕಾಯಿನು ಬ್ಯಾನ್ ಆಗಿಲ್ಲ. ಸರಿನಾ? ಅಕಸ್ಮಾತು ನಿಮ್ಮ ಹತ್ರ ಇದ್ದು ತಗೊಳ್ತಿಲ್ಲ ಅಂತ ನೀವು ಅವ್ರ ಮೇಲೆ ಕೇಸ್ನು ಕೂಡ ಹಾಕ್ಬೋದು. ನನ್ನಿಂದ ಈ ವಿಡಿಯೋಗೆ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು 4-5 ಜನಕ್ಕೆ ಈ ವಿಷಯ ಮುಟ್ಟಿದ್ರು ಸಾಕು. ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಈಗಲೇ ಒಂದು ಲೈಕ್ನ ಮಾಡಿ,
ಹಾಗೆಯೇ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಗ್ರೂಪ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.